ಜಿಲ್ಲಾ ಅಧ್ಯಕ್ಷನು ಒಳಗೊಂಡಂತೆ ನನ್ನನ್ನು ಒಳಗೊಂಡಂತೆ ಸಕಲೇಶಪುರದ ಶಾಸಕರು ಇದ್ದಂತೆ ಪ್ರತಿ ಮಂಡಲದ ನಮ್ಮೆಲ್ಲ ಕೋರ್ ಕಮಿಟಿ ಸದಸ್ಯರು, ಜಿಲ್ಲೆಯ ಕೋರ್ ಕಮಿಟಿ ಸದಸ್ಯರು, ಹಿರಿಯರು, ರೇಣುಕುಮಾರ್ ಅವರು, ನವಿಲೆ ಅಣ್ಣಪ್ಪ ಅವರು, ನಾರಾಯಣ ಸ್ವಾಮಿ ಅವರು ಒಳಗೊಂಡಂತೆ ನಮ್ಮ ಇಡೀ ಜಿಲ್ಲೆಯ ತಂಡದಲ್ಲಿ ಕ್ಲಾರಿಟಿ ಇದೆ. ಕಾರ್ಯಕರ್ತರ ಚುನಾವಣೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿರುವಂತ ಏನು ಮೈತ್ರಿ ಇದೆ, ಆ ಮೈತ್ರಿಯಲ್ಲಿ ಯಾವುದೇ ರೀತಿಯ ಒಡಕು ಬರದೇ ಇರೋ ರೀತಿಯಲ್ಲಿ ರಾಜ್ಯದ ನಾಯಕರು ಏನ್ ಸೂಚನೆ ಕೊಡ್ತಾರೆ ಅದನ್ನ ಪಾಲಿಸ್ಕೊಂಡು ಯಾವುದೇ ರೀತಿಯ ಗೊಂದಲಕ್ಕೆ ಆಸ್ಪದ ಕೊಡದೆ ನಮ್ಮ ವಿಚಾರಗಳನ್ನ ರಾಜ್ಯ ನಾಯಕರುಗಳಿಗೆ ತಿಳಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಾಗಿದೆ. ಆದ್ರೆ ನಮ್ಮ ಕಾರ್ಯಕರ್ತರು ವೆರಿ ಕ್ಲಿಯರ್ ಇದೆ. ಹಾಸನ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ತನ್ನ ಸ್ವಂತ ಶಕ್ತಿಯ ಮೇಲೆ ಚುನಾವಣೆಯನ್ನ ಮಾಡಬೇಕು, ಕಾರ್ಯಕರ್ತರಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಕಾರ್ಯಕರ್ತರು ಮತ್ತು ಎಲ್ಲಾ ನಾಯಕರ ಸರ್ವಸಮ್ಮತವಾಗಿ ಅಭಿಪ್ರಾಯ ಇದೆ. ಆ ಅಭಿಪ್ರಾಯಗಳನ್ನ ರಾಜ್ಯ ಮಟ್ಟದ ನಾಯಕರುಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತೀವಿ. ಅದ್ರಲ್ಲಿ ಯಾವ್ದು ಗೊಂದಲ ಇಲ್ಲ. ಯಾಕಂದ್ರೆ ಹಾಸನದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳದ ನಡುವೆ ನೇರ ಸ್ಪರ್ಧೆ ಇದೆ. ಜನತಾದಳದ ಕಾರ್ಯಕರ್ತರಿಗೆ ಅವಕಾಶ ತಲುಪಿದ್ರೆ ಅವನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ್ತಾನೆ ಅಥವಾ ಬೇರೆ ಪಕ್ಷದಿಂದ ಅಭ್ಯರ್ಥಿ ಆಗ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತಂಗೆ ಅವಕಾಶ ತಪ್ಪಿದ್ರೆ ಅವನು ಬೇರೆ ಪಾರ್ಟಿಯಿಂದ ಅಭ್ಯರ್ಥಿ ಆಗಂತ ಪ್ರಯತ್ನ ಪಡ್ತಾರೆ. ಈ ರೀತಿ ಸ್ಥಳೀಯ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ, ಎಲ್ಲ ಕಾರ್ಯಕರ್ತರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳಿದ್ರೆ, ಸ್ವತಂತ್ರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಯಾಕಂದ್ರೆ ಅವ್ರ MLA MP ಚುನಾವಣೆಯಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡಿ ತಮ್ಮ ಶಕ್ತಿಯನ್ನ ವಿನಿಯೋಗಿಸಿರ್ತಾರೆ. ಅವ್ರ ಚುನಾವಣೆಯಲ್ಲಿ ಅವಕಾಶ ಕಲ್ಪಿಸ್ಕೊಡ್ದೋದ್ರೆ ಯಾವುದೇ ಪಕ್ಷಕ್ಕೂ ಅದು ಒಳ್ಳೆಯ ಬೆಳವಣಿಗೆ ಆಗೋದಿಲ್ಲ. ಇವತ್ತು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಕ್ತಿ ಕಡಿಮೆ ಇದೆ, ಕಾಂಗ್ರೆಸ್ ಇಲ್ಲ ಅಂತ ಹೇಳಲ್ಲ. ಈಗ ಬಿಜೆಪಿಯಿಂದ ಟಿಕೆಟ್ ವಂಚಿತರಾದ್ರೆ JDS ಗೆ ನಾವು ಬಿಟ್ಕೊಟ್ರೆ ಆ ವಾರ್ಡ್ ಅಲ್ಲಿ ಬಿಜೆಪಿ ಸ್ಪರ್ಧೆ ಮಾಡ್ಬೇಕು ಅಂತಿರೋನು ಬೇರೆ ಪಕ್ಷದ ಕಡೆ ಮುಖ ಮಾಡ್ತಾನೆ. ಅದ್ರ ಲಾಭ ನಾವು ಯಾರಿಗ್ ಮಾಡ್ಕೊಟ್ಟಂಗಾಗತ್ತೆ? ಮೈತ್ರಿಗೆ ಏನಾದ್ರು ಅನುಕೂಲ ಆಗುತ್ತೆ ಅದರಿಂದ? ನಾವೇ ನಮ್ಮ ವಿರೋಧಿ ಪಕ್ಷಕ್ಕೆ ಅನುಕೂಲ ಮಾಡ್ಕೊಟ್ಟಂಗಾಗುತ್ತೆ. ಇನ್ ದ ಇಂಟ್ರೆಸ್ಟ್ ಆಫ್ ಅಲಯನ್ಸ್ ಅಂಡ್ ಇನ್ ದ ಇಂಟ್ರೆಸ್ಟ್ ಆಫ್ ಬೋತ್ ಪಾರ್ಟೀಸ್ ಕಾರ್ಯಕರ್ತಸ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡ್ಕೊಂಡಿದೀವಿ. ನಮ್ಮ ಪಾರ್ಟಿಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಬಲಿಷ್ಠವಾಗಿದೆ 3-4 ವಿಧಾನಸಭಾ ಕ್ಷೇತ್ರದಲ್ಲಿ, ಇನ್ನು ಉಳಿದ ಕಡೆ ಬೆಳೀತಾ ಇರೋಂತ ಈ ಸಂದರ್ಭದಲ್ಲಿ ಸ್ಥಳೀಯವಾಗಿ ಪ್ರತಿಭೆಗಳು ಹೊರಗೆ ಬರಬೇಕು, ಅವರಿಗೆ ಅವಕಾಶ ಸಿಗ್ಬೇಕು ಅಂತ ಹೇಳಿದ್ರೆ ಸಹಜವಾಗಿ ಭಾರತೀಯ ಜನತಾ ಪಾರ್ಟಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರೆ ಹೆಚ್ಚು ಪಾರ್ಟಿಗೆ ಅನುಕೂಲ ಅನ್ನೋಂಥದ್ದು ತೀರ್ಮಾನ ಬಂದಿದೆ. ಯಾರಿಗೂ ಅವಕಾಶ ವಂಚಿತರಾಗಬಾರ್ದು ಅನ್ನೋದು ಸದುದ್ದೇಶ ಅಷ್ಟೇನೆ. ಮೈತ್ರಿ